ರಾಜ್ಯದ ವಾಹನ ಸವಾರರಿಗೆ ಮತ್ತೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ವಾಹನಕ್ಕೆ HSRP ನಂಬರ್ ಪ್ಲೇಟ್ ಇಲ್ಲದಿದ್ರೆ ದಂಡ ಫಿಕ್ಸ್ ಅಂತೆ. ರಾಜ್ಯದಲ್ಲಿ 1.5 ಕೋಟಿ ವಾಹನಗಳು ಇನ್ನು HSRP ಅಳವಡಿಸಿಕೊಂಡಿಲ್ಲ. ಇವರು ಇನ್ನಿಲ್ಲದ ಕಸರತ್ತುಗಳನ್ನು ಮಾಡಿದ್ರು, ಡೇಟ್ಸ್ಗಳನ್ನು ಕೊಡ್ತಾ ಹೋದ್ರು, ಅದಾದ್ಮೇಲೆ ಸ್ವಲ್ಪ ಡಿಸ್ಕೌಂಟ್ಗಳನ್ನು ಕೊಡೋದಕ್ಕೆ ಹೋದ್ರು. ಏನು ಮಾಡಿದ್ರು ಜನ ತಲೆ ಕೆಡಿಸ್ಕೊಳ್ಳಿಲ್ಲ, ಒಂದಷ್ಟು ಜನ ಬಿಟ್ಬಿಟ್ರು. ಆಮೇಲೆ ಎಲ್ಲವೂ ತಣ್ಣಗಾಗಿತ್ತು ಅಂತ ಇತ್ತು. ಈಗ ನೋಡಿ 1.5 ಕೋಟಿ ವಾಹನಗಳು ಇನ್ನೂ HSRP ಅಳವಡಿಸ್ಕೊಂಡೇ ಇಲ್ವಂತೆ. ಎಷ್ಟೇ ಮನವಿ ಮಾಡಿದ್ರು ತಲೆ ಕೆಡಿಸ್ಕೊಳ್ಳಿಲ್ಲ ವಾಹನ ಸವಾರರು. ಹೀಗಾಗಿ HSRP ಅಳವಡಿಸಿಕೊಳ್ಳದವರ ಮೇಲೆ ದಂಡಾಸ್ತ್ರ ಪ್ರಯೋಗಕ್ಕೆ ಮುಂದಾಗುವಂತ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. HSRP ನಂಬರ್ ಪ್ಲೇಟ್ ಮತ್ತೆ ಕಡ್ಡಾಯ ಅಂತ ಸಾರಿಗೆ ಇಲಾಖೆ ಹೇಳೋದಕ್ಕೆ ಮುಂದಾಗಿದೆ. ಇಷ್ಟು ದಿನ ವಾಹನ ಸವಾರರಿಗೆ ಯಾವುದೇ ದಂಡ ಹಾಕ್ತಾ ಇರಲಿಲ್ಲ, ಆದ್ರೆ ಮತ್ತೆ HSRP ನಂಬರ್ ಪ್ಲೇಟ್ ಕಡ್ಡಾಯ ಮಾಡೋದಕ್ಕೆ ಹೊರಟಿದೆ ಇಲಾಖೆ. ಇದರಿಂದ ಒಂದಷ್ಟು ಜನ ಭಾರಿ ತಲೆನೋವು ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಮೊದಲೇ ಬೆಲೆ ಏರಿಕೆಯ ಬಿಸಿಯಿಂದ ತತ್ತರಿಸೋಗಿದ್ದಾರೆ ಜನ. ಇದ್ರ ಮಧ್ಯದಲ್ಲಿ ಈ ಖರ್ಚು ಬೇರೆ ವಹಿಸ್ಕೊಳ್ಬೇಕಾ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. 2019 ಏಪ್ರಿಲ್ 1 ಮೊದಲು ನೋಂದಣಿ ವಾಹನಗಳಿಗೆ HSRP ಕಡ್ಡಾಯ ರೂಲ್ಸ್ ಮಾಡಲಾಯಿತು. ವಾಹನಗಳಿಗೆ HSRP ಅಳವಡಿಸಿಕೊಳ್ಳುವಂತೆ ಮತ್ತೆ ಇಲಾಖೆ ಮನವಿ ಮಾಡಿಕೊಂಡಿದೆ. ಇನ್ಮೇಲೆ HSRP ಇಲ್ಲದಿದ್ದರೆ ವಾಹನ ಮಾಲೀಕರಿಗೆ ಹಾಗಾದ್ರೆ ದಂಡ ಫಿಕ್ಸಾ? ಸಿಕ್ಕಾಕೊಂಡ್ರೆ ಕಟ್ಟಲೇಬೇಕಾ? ಎಲ್ಲಿ HSRP ನಂಬರ್ ಪ್ಲೇಟ್ ಅಳವಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಫೈನ್ ಕಟ್ಟೋಕೆ ರೆಡಿ ಆಗಬೇಕಾಗತ್ತಾ ನಾವು? ರಾಜ್ಯದಲ್ಲಿ ಇನ್ನೂ 1.5 ಕೋಟಿ ವಾಹನಗಳು HSRP ಪ್ಲೇಟನ್ನು ಅಳವಡಿಸ್ಕೊಂಡೇ ಇಲ್ಲ. ಎಷ್ಟೇ ಮನವಿ ಮಾಡಿದ್ರು ತಲೆ ಕೆಡಿಸ್ಕೊಳ್ಳಿಲ್ಲ ಒಂದಷ್ಟು ಜನ. ಹಾಗಾಗಿ ಈಗ ಮತ್ತೆ ದಂಡಾಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾರ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಕೃಷ್ಣಮೂರ್ತಿ. ನಾವಿಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಹಿಂದೆ ಬಂತು, ಆದರೆ ಒಂದಷ್ಟು ಜನ ತಲೆ ಕೆಡಿಸ್ಕೊಂಡು ಇಮಿಡಿಯೇಟ್ ಆಗಿ ಅದನ್ನ ಅಳವಡಿಸ್ಕೊಂಡ್ರು. ಅದು ಇನ್ನೊಂದಷ್ಟು ಜನ ತಲೆ ಕೆಡಿಸ್ಕೊಳ್ಳಿಲ್ಲ. ಅದಾದ್ಮೇಲೆ ಎಲ್ಲವೂ ತಣ್ಣಗಾಗಿತ್ತು. ಮತ್ತೆ ಯಾಕೆ ದಂಡಾಸ್ತ್ರ ಪ್ರಯೋಗ ಅಂತ? ರಾಜ್ಯದಲ್ಲಿ HSRP ನಂಬರ್ ಪ್ಲೇಟ್ ಅನ್ನ ಕಡ್ಡಾಯ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸಾರಿಗೆ ಇಲಾಖೆ ಸಾಕಷ್ಟು ರೀತಿಯಲ್ಲಿ ಕಸರತ್ತು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ HSRP ನಂಬರ್ ಪ್ಲೇಟ್ ಅನ್ನ ಅಳವಡಿಸಿ ಅಂತ ಮನವಿಯನ್ನು ಮಾಡಿದ್ರು ಸಹ ರಾಜ್ಯದ ವಾಹನಗಳು HSRP ನಂಬರ್ ಪ್ಲೇಟ್ ಅನ್ನ ಅಳವಡಿಸಿಕೊಳ್ಳುವಂತ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ರಾಜ್ಯದ ವಿವಿಧ ಭಾಗದಲ್ಲಿ ಸರಿಸುಮಾರು 2 ಕೋಟಿಗಿಂತ ಹೆಚ್ಚು ನಂಬರ್ಗಳನ್ನ ವಾಹನಗಳಲ್ಲೂ HSRP ನಂಬರ್ ಪ್ಲೇಟ್ ಅನ್ನ ಅಳವಡಿಸಿಕೊಳ್ಬೇಕಾಗಿತ್ತು. ಆದ್ರೆ ಸರ್ಕಾರ ಗೈಡ್ಲೈನ್ ಕೊಟ್ಟಂತ ಬೆನ್ನಲ್ಲೇ 1 ಕೋಟಿ 50 ಲಕ್ಷ ಜನ HSRP ನಂಬರ್ ಪ್ಲೇಟ್ ಅನ್ನ ಇನ್ನೂ ಕೂಡ ಭಾಗ್ಯವಹಿಸಿಕೊಂಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಈಗಾಗಲೇ ವಾಹನ ಸವಾರಿಗೆ ಹಲವಾರು ಬಾರಿ ಮನವಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದ ಆದೇಶ, ಸಾರಿಗೆ ಇಲಾಖೆ ಆದೇಶಕ್ಕೆ ರಾಜ್ಯದ ವಾಹನ ಸವಾರರು ಕೂಡ ತಲೆಗಟ್ಕೊಳ್ತಾ ಇದ್ದಾರೆ. ಹೀಗಾಗಿ ಸಾರಿಗೆ ಇಲಾಖೆ ಈಗ ಮತ್ತೊಂದು ಮನವಿಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದೆ. ರಾಜ್ಯದ ಎಲ್ಲಾ ವಾಹನ ಸವಾರರು ಕಡ್ಡಾಯವಾಗಿ HSRP ನಂಬರ್ ಪ್ಲೇಟ್ ಅನ್ನ ಅಳವಡಿಸಲೇಬೇಕು ಅನ್ನೋ ಸೂಚನೆಯನ್ನ ರಾಜ್ಯದ ವಾಹನ ಸವಾರಿಗೆ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಸೂಚನೆಯನ್ನು ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿದೆ. ರಾಜ್ಯದಲ್ಲಿ 2019 ಏಪ್ರಿಲ್ 1 ಹಿಂದೆ ನೋಂದಣಿಯಾಗಿರುವಂತಹ ಎಲ್ಲಾ ವಾಹನಕ್ಕೆ HSRP ಕಡ್ಡಾಯವಾಗಿ ಅಳವಡಿಸಲೇಬೇಕು ಅಂತ ಕೇಂದ್ರ ಸರ್ಕಾರ ನಿರ್ದೇಶನವನ್ನು ಕೂಡ ಕೊಟ್ಟಿದೆ. ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ರಾಜ್ಯ ಸರ್ಕಾರ HSRP ನಿಯಮವನ್ನ ಕಡ್ಡಾಯವನ್ನ ಮಾಡುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಕೂಡ ಮಾಡಿದೆ. ಅದೇ ರಾಜ್ಯ ಸರ್ಕಾರದ ಆದೇಶಕ್ಕೆ ರಾಜ್ಯದ ವಾಹನ ಸವಾರರು ಕೂಡ ತಲೆ ಕಟ್ಕೊಳ್ತಾ ಇಲ್ಲ. ಹೀಗಾಗಿ ಸಾರಿಗೆ ಇಲಾಖೆ ಈಗ ಮತ್ತೊಂದು ಮನವಿಯನ್ನು ಮಾಡುವಂತ ಪ್ರಯತ್ನವನ್ನ ಮಾಡಿದ್ರೆ, ಅದೇ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಆದೇಶಕ್ಕೆ ಎಷ್ಟರ ಮಟ್ಟಿಗೆ ರಾಜ್ಯದ ವಾಹನ ಸವಾರರು HSRP ನಂಬರ್ ಪ್ಲೇಟ್ಗಳನ್ನ ಅಳವಡಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಕೂಡ ಈಗ ಕಾದು ನೋಡಬೇಕಾಗಿರುವಂತಹ. ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.